ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡ್ದೇನೆ. ಕೆಲಸದ ಪರಿಸ್ಥಿತಿಲಿದ್ದೆ, ಹಾಗಾಗಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಜ್ಜಿ, ನಮ್ಮ ಮೋಟೋ ಬ್ಲಾಗರ್ಸ್ ಹಣೆ ಬರ ಹೆಂಗ್ ಅಂದರೆ, ಕ್ಯಾಮ್ರಾ ಸೆಟ್ ಮಾಡೋದ್ರಲ್ಲಿ ನಮ್ಮ ಜೀವನ ಕ್ಯಾಮ್ರಾನೇ ಸೆಟ್ ಆಗಬಾರ್ದು. ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಅಜ್ಜಿ, ಇವಾಗ ಫೋನಿಗೆ ಬೇರೆ ಕನೆಕ್ಟ್ ಮಾಡಬೇಕು ಇದನ್ನು. ಇದು ನಂದು ಹಳೆ ಕ್ಯಾಮ್ರಾ ಗೈಸ್. ಇದು DJI Action 4 ಹೊಸ ಕ್ಯಾಮ್ರಾ ತಗೊಂಡ್ಮೇಲೆ ಈ ಕ್ಯಾಮ್ರಾನ ಯೂಸ್ ಮಾಡ್ತಿಲ್ಲ. ಇವತ್ತು ಹೊಸದಾಗಿ ಟ್ರೈ ಮಾಡೋಣ ಅಂತೇಳಿ. ನೋಡಿ, ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಇನ್ನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ನಮಸ್ಕಾರ, ನಾನು ನಿಮ್ಮ DBG ಬ್ಲಾಗರ್. ಇವತ್ತು ಸುಮ್ಮನೆ ರ್ಯಾಂಡಮ್ಲಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಜಸ್ಟ್ ಮಾಡ್ತಾ ಇರೋದಷ್ಟೇ. ಇವತ್ತು ನಿಮಗೆ ನಾನು ಔಟ್ಫಿಟ್ನ ತೋರಿಸ್ತೀನಿ ಬನ್ನಿ. ಅಂದರೆ ಇದು ಹೀಗೆ ಸೆಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಗೈಸ್. ಒಂದು ಕೆಲಸ ಮಾಡೋಣ, ಫೋನಲ್ಲಿ ಮಾಡ್ತೀನಿ. ಹಾಂ ಗೈಸ್, ಇದು ನನ್ನ ಔಟ್ಫಿಟ್ಟು. 300 ರೂಪಾಯಿ ಶರ್ಟು, 400 ರೂಪಾಯಿ ಪ್ಯಾಂಟು. ಚಪ್ಪಲಿ ಅಂತ ಕೇಳೋಕ್ಕೆ ಹೋಗ್ಬೇಡಿ, ಅರ್ಧೋಗ್ಬಿಟ್ಟಿದೆ. ಸೊ ಸ್ಲಿಪ್ಪರ್ ತೊಗೊಂಬರಕ್ಕೆ ಹೋಗೋಣ. ಗ್ಯಾಸ್, ಲೆಟ್ಸ್ ಗೋ. ನಮ್ಮ ಊರ ಕಡೆ ವಾತಾವರಣ ಹೆಂಗಿದೆ ಅಂತ ನೋಡ್ಕೊಳ್ಳಿ ಗೈಸ್. ಈ ಕಡೆಗೆ ಮಳೆ ಇಲ್ಲ. ಒಂದೆರಡು ಸರ್ತಿ ಆರ್ನೇಕಲ್ ಬಿದ್ದಿದ್ದು ಅಷ್ಟೇ ಗೈಸ್, ಆಮೇಲೆ ಮಳೆ ಬಿದ್ದೇ ಇಲ್ಲ. ಇವಾಗ ನಾವು ಸೀದಾ ದಾವಣಗೆರೆಗೆ ಹೋಗೋಣ. ಸುಮಾರು ಇವಾಗ 7-8 ತಿಂಗಳಾಯಿತು ಗೈಸ್ ನಾನು ವಿಡಿಯೋ ಮಾಡಿದೆ, ಮೋಟೋ ಬ್ಲಾಗೇ ಮಾಡಿದೆ. 7 ಇಂದ 8 ತಿಂಗಳಾಯಿತು. ಏನಕ್ಕೆ ಅಂತ ರೀಸನ್ ಗೊತ್ತಿದೆ ನಿಮಗೆ. ಕೆಲ್ಸಕ್ಕೆ ಹೋಗ್ತಾ ಇದೆ, ಹಂಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ. ಇವಾಗ ಫ್ರೀ ಆಗಿದ್ದೀನಿ ಗೈಸ್ ಅಂತ ಅಂದರೆ, ಯಾಕೆ ಅಂದರೆ ರಿಸೈನ್ ಮಾಡಿದ್ದೀನಿ ಕೆಲಸಕ್ಕೆ. ರಿಸೈನ್ ಏನಕ್ಕೆ ಮಾಡಿದೆ ಅಂತಂದರೆ, ನನ್ನ ಪ್ಯಾಷನ್ ಹಾಗೆ ನನ್ನ ಪ್ಯಾಷನ್ ಹಾಗೆ ನನ್ನ ಕೆಲವು ಗೋಲ್ಸ್ಗಳಿದ್ದಾವೆ. ಗೋಲ್ಸ್ನ ರೀಚ್ ಮಾಡಬೇಕು ಅಂತಂದರೆ ನಾವು ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಗೈಸ್. ಸೊ ಹಂಗಾಗಿ ಕೆಲಸನ ಬಿಟ್ಟೆ. ಕೆಲಸ ಬಿಟ್ಟೆ, ಮುಂದೆ ಏನು ಕೆಲಸ ಇಲ್ಲ ಅನ್ನೋಂಗಿಲ್ಲ. ಅಡುಗೆ ಕೆಲಸ ಇದೆ, ಸೊ ಅಡುಗೆ ಕೆಲಸ ಮಾಡಿಸ್ತೀನಿ. ಅದಾದಮೇಲೆ ರಜಾ ಇರೋ ಟೈಮ್ಗಳಲ್ಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹೊರಗಡೆ ರೈಡ್ ಹೋಗೋದಿರುತ್ತೆ. ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕಲ್ಲ ಗೈಸ್. ರಾಡ್ ತಗೊಂಡಿಲ್ಲ ಗೈಸ್, ಇದು ತುಂಬ ಶೇಕ್ ಆಗ್ತಾ ಇದೆ. ರಾಡನ್ನು ತಗೋಬೇಕು. ಸದ್ಯಕ್ಕೆ ಇದರಲ್ಲಿ ಚಾರ್ಜ್ ಇರಲಿಲ್ಲ, ಹಂಗೆ ಹಾಕಿದ್ದೀನಿ ಅಷ್ಟೇ. ಆದರೂ ವರ್ಕ್ ಆಗ್ತಾ ಇದೆ. ಗಾಡಿನ ರೀಸೆಂಟಾಗಿ ಇವಾಗ ಒಂದು 3-4 ತಿಂಗಳು ನನ್ನ ಗಾಡಿನ ಸರ್ವಿಸೇ ಮಾಡಿಸಿಲ್ಲ ಗೈಸ್. ತುಂಬ ಹಳೆಯದಾಯಿತು ಗಾಡಿ ಸರ್ವಿಸ್ ಮಾಡಿಸ್ದೇನೆ. ಗಾಡಿನ ಸರ್ವಿಸ್ ಮಾಡಿಸ್ಬೇಕು. ನಮ್ಮ ದಾವಣಗೆರೆಯಲ್ಲಿ ಯಮಹ ಶೋರೂಮ, ಅಲ್ಲಿ ಗಾಡಿನ ಸರ್ವಿಸಿಗೆ ಬಿಟ್ವಿ ಅಂತ ಅಂದರೆ ಅವ್ರು ಕೊಡೋದೇ 8 ದಿನ 10 ದಿನ, ಕೆಲವು ಟೈಮ್ 15 ದಿನ ಆಗುತ್ತೆ. ಅಣ್ಣ ಜಾಕು ಮೋಸ್ಟ್ಲಿ ನೋಡಲಿಲ್ಲ ಅಂತ ಅನ್ಸುತ್ತೆ. ನೋಡುವ. ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಹೊಸದಾಗಿ ಒಂದು ಸರ್ವಿಸ್ ಸೆಂಟರ್ ಓಪನ್ ಆಗಿದೆ. ಆಲ್ ಓವರ್ ಅಂತ ಇದ್ದೀನಿ, ಎಲ್ಲ ಥರದ ಗಾಡಿಗಳನ್ನ ಸರ್ವಿಸ್ ಮಾಡ್ತಾರೆ. ಹೆಸರೇನೋ ಇದೆ ಗೈಸ್, ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ಈ ರೋಡ್ ಹೋಗುತ್ತಾ? ಎಲ್ಲ ರೋಡ್ಗಳು ಹಿಂಗೆ ಹೋಗ್ತಿದ್ದಾವೆ. ಒಂದು ಸಾರ್ತಿ ಟ್ರೈ ಮಾಡುವ. ಎಲೆಕ್ಷನ್ಗಿನ ಮುಂಚೆ ಈ ರೋಡ್ ಮಾಡಿದ್ರು, ಇವಾಗ ಎಲೆಕ್ಷನ್ ಆಯಿತು, ಅಲ್ಲಿಂದ ಆ ಕಡೆ ಮಾಡ್ತಾ ಇದ್ದಾರೆ. ಇವ್ರು ರೋಡ್ ಮಾಡೋದು ತುಂಬ ಲೇಟ್ ಆಯ್ತು ಗೈಸ್. ರೋಡ್ ಪೂರ್ತಿ ಆಯ್ತಾ? ಇವಾಗ ನಮ್ಮ ಗಾಡಿ ಚಪ್ಪಾಟೆದೋಗುತ್ತೆ. ನಮ್ಮ ಗಾಡಿ ಕಥೆನ ಕೇಳೋರು ಯಾರು ಗಾಯ್ಸ್? ಆದರೂ ಈ ಗಾಡಿನ ಮೆಚ್ಚಬೇಕು ಗಾಯ್ಸ್. ಎಂಥ ಟೈಮಲ್ಲಾದರೂ ನನ್ನ ಗಾಡಿ ನನ್ನ ಕೈ ಬಿಟ್ಟಿಲ್ಲ. ಕಾಲ ಮೇಲೆ ತೊಳೆದ್ರೆ ಬೆಸ್ಟ್. ಇವಾಗ ನೋಡಿ ಗೈಸ್, ನಮ್ಮ ದಾವಣಗೆರೆಯ ಮೇನ್ ಎಂಟ್ರೆನ್ಸ್ ಸಿನಿಮನಹಳ್ಳಿ ರೋಡಿಂದ ಹೋಗುವಂಥ ರೋಡ್ನ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಈ ಕಡೆಗೆ ಸಿಮೆಂಟ್ ರೋಡ್ ಇರಲಿಲ್ಲ, ಈ ಸೈಡ್ ಮಾಡ್ತಾ ಇದ್ರು. ಇವಾಗ ಈ ಸೈಡ್ ಆದಮೇಲೆ ಈ ಸೈಡ್ ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ಮಾಡ್ತಾ ಇದ್ದಾರೆ. ಅಂತೂ ಇಂತೂ ನಮ್ಮ ದಾವಣಗೆರೆನೂ ಇಂಪ್ರೂವ್ಮೆಂಟ್ ಆಗೋರು ರೇಂಜಿಗೆ ಬಂತು ಗೈಸ್. ಮುಂದುವರೆಯುತ್ತಿರುವ ರಾಷ್ಟ್ರದಲ್ಲಿ ಮುಂದುವರೆಯುತ್ತಿರುವ ದಾವಣಗೆರೆ. ಹೇಗಿದೆ ನಮ್ಮ ದಾವಣಗೆರೆ?
ತುಂಬಾ ದಿನ ಆಯ್ತು ಅಲ್ವಾ ಗೈಸ್ ಶಶಿ ಬ್ರೋನ ಮೀಟ್ ಮಾಡಿ. ಹೋಗ್ಬೇಕಾದ್ರೆ ಒಂದ್ಸರ್ತಿ ಶಶಿ ಬ್ರೋನ ಮೀಟ್ ಮಾಡೋಣ. ನಮ್ಮ ದಾವಣಗೆರೆಯಲ್ಲಿ ಬಿಸಿಲಿರೋದ್ರಿಂದ ಮೇನ್ ರೋಡ್ಗಳಲ್ಲಿ ಏನು ಟ್ರಾಫಿಕ್ ಸಿಗ್ನಲ್ಸ್ಗಳಿದಾವಲ್ಲ ಅವೆಲ್ಲದನ್ನು ಬಂದ್ ಮಾಡಿದ್ದಾರೆ ಮಧ್ಯಾಹ್ನ ಟೈಮಲ್ಲಿ. ಟ್ರಾಫಿಕ್ ಜಾಸ್ತಿ ಟ್ರಾಫಿಕ್ ಆದಷ್ಟು ನಮ್ಮ ಜನಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಕಡಿಮೆ ಮಾಡಿದ್ದಾರೆ ಸಿಗ್ನಲ್ಸ್ಗಳನ್ನ. ನಮ್ಮ ಸಿಟಿನಲ್ಲಿ ಗಾಡಿ ಹೊಡಿಬೇಕು ಅಂದ್ರೆ ತುಂಬಾ ಖುಷಿ. ನಾನು ಮೋಟೋ ಬ್ಲಾಗ್ ಮಾಡ್ಬೇಕಾದ್ರೆ ನಾನು ಏನು ಅಡಿಗೆ ಮಾಡ್ತೀನಿ ಮತ್ತೆ ಯಾವ ಕ್ಯಾಟ್ರಿಂಗ್ ಹೋಗ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳಿಲ್ವಲ್ವಾ. ಒಂದ್ಸರ್ತಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಗೈಸ್, ಯಾವ್ದಾದ್ರು ಒಂದು ಕ್ಯಾಟ್ರಿಂಗ್ ಇಂದು. ಅಲ್ಲಿ ಗೊತ್ತಾಗತ್ತೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ. ಜಸ್ಟ್ ಇವಾಗಿನ ಅಂತ ಅಂದೆ ಗೈಸ್. ಒಂದ್ ಜೊತೆ ಸ್ಲಿಪ್ಪರ್ ತಗೊಂಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಅಂತೂ ಆಗಲ್ಲ, ನಾವು ATM ಗೆ ಹೋಗೋಣ. ಸ್ವಲ್ಪ ಡೆಪಾಸಿಟ್ ಮಾಡೋದಿದೆ, ಸ್ವಲ್ಪ ವಿತ್ಡ್ರಾ ಮಾಡೋದಿದೆ. ಸೊ ಹಂಗಾಗಿ ಇಲ್ಲೇ ಎಲ್ಲೋ ಕೆನರಾ ಬ್ಯಾಂಕ್ ಇಂದಿತ್ತು ಗೈಸ್, ನೆನಪಿಲ್ಲ ಗೈಸ್. ಈ ಕ್ಯಾಮ್ರಾ ತಗೊಂಡಾಗಿಂದ ವಿಡಿಯೋ ಮಾಡಲೇ ಇಲ್ಲ ನಾನು. ಹೊಸ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಿದ್ದೀನಿ. ಏನಕ್ಕೆ ಅಂತಂದ್ರೆ ಪ್ರಾಪರಾಗಿ ನನಗೆ ಇದನ್ನ ಯೂಸ್ ಮಾಡೋದು ಗೊತ್ತಿರಲಿಲ್ಲ. ಸೊ ಹಂಗಾಗಿ ಯೂಸ್ ಮಾಡಿರಲಿಲ್ಲ. ಇವಾಗ ಕ್ವಾಲಿಟಿ ನೋಡ್ತೀನಿ ಗೈಸ್ ಹೇಗಿದೆ ಅಂತೇಳಿ. ಅಂದ್ರೆ ನಾನು ಜಾಸ್ತಿ ರೇಟಿಂದು ಅಂತೇಳಿ ಏನು ತಗೊಂಡಿರ್ಲಿಲ್ಲ, ಅಂದ್ರೆ ಕಡಿಮೆ ರೇಟ್ ಇದೆ ಅಂತಾನು ತಗೊಂಡಿರ್ಲಿಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡ್ಬೇಕು ಅನ್ನೋ ಹುಚ್ಚಲ್ಲಿ ಒಂದು ತಗೊಂಡಿದ್ದೆ ಗೈಸ್. ಇದನ್ನ ತಗೊಂಡೆ, ಅದಕ್ಕೆ ಆಡಿಯೋಗೆ ಮೈಕ್ ಸಿಗ್ಲಿಲ್ಲ ನನಗೆ. ಸೊ ಹಂಗಾಗಿ ಅದನ್ನ ಹಂಗೆ ಇಟ್ಟಿದ್ದೆ. ಆಮೇಲೆ ಸ್ವಲ್ಪನೇ ದುಡ್ಡು ಕೂಡ ಹಾಕ್ಬಿಟ್ಟು ಈ DJI Action 4 ಅನ್ನ ತಗೊಂಡಿದ್ದು. ಅದಾದ್ಮೇಲೆ ಈ ಕ್ಯಾಮ್ರಾ ಯೂಸ್ ಮಾಡೋದೇ ಬಿಟ್ಬಿಟ್ಟೆ ಗೈಸ್. ನಾನು ಯಾವುದಕ್ಕೂ ಯೂಸ್ ಮಾಡಲಿಲ್ಲ ಇದನ್ನ. ಇವಾಗ ಜಸ್ಟ್ ಫೇಸಿಗೆ ಅಂತೇಳಿ ತಗೊಂಡಿದ್ದೆ, ನೋಡೋಣ ಕ್ವಾಲಿಟಿ ಹೇಗೆ ಬರುತ್ತೆ ಅಂತೇಳಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಯೂಸ್ ಮಾಡ್ತೀನಿ ಇದನ್ನ. ಇನ್ಮೇಲೆ ಕಂಟಿನ್ಯೂ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಲ್ಲ, ಆವಾಗ ಈ ಕ್ಯಾಮ್ರಾನ ಯೂಸ್ ಮಾಡ್ತೀನಿ ಗೈಸ್. ಈ ಕ್ಯಾಮ್ರಾ ಸ್ಟೇಬಿಲಿಟಿ ಇದೆಯಾ ಇಲ್ವಾ ಅಂತಾನು ಗೊತ್ತಿಲ್ಲ ಇದ್ರದ್ದು. DJI Action 4 ತಗೊಂಡಾಗ್ಲೇ ಗೊತ್ತಾಗಿದ್ದು ಈ ಕ್ಯಾಮ್ರಾನು ಯೂಸ್ ಮಾಡಬಹುದು ಈ ತರ ಅಂತ ಹೇಳಿ. ಯಾಕೆ ಅಂತಂದ್ರೆ ಅವಾಗಷ್ಟು ನಾಲೆಡ್ಜ್ ಇರ್ಲಿಲ್ಲ ನನಗೆ. ಏನ್ ಫೋನಲ್ಲೇ ವ್ಲಾಗ್ಸ್ ಮಾಡ್ತಾ ಇದ್ದೆ, ಹಂಗೆ ಇತ್ತದು. ಇವಾಗ ಕ್ಯಾಮ್ರಾ ತಗೊಂಡಾದ್ಮೇಲೆ ಈ ಕ್ಯಾಮ್ರಾನು ಹಿಂಗೆ ಯೂಸ್ ಮಾಡಬೇಕು, ವೈಫೈ ಇಂದ ಯೂಸ್ ಮಾಡಬೇಕು ಅನ್ನೋದು ಇವಾಗ ಗೊತ್ತಾಯ್ತು ಗೈಸ್. ಅವಾಗೆಲ್ಲ ನಾನು ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಹಾಕ್ತಿದ್ನಲ್ಲ, ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ವಿಡಿಯೋ ಮಾಡಿ ಆಮೇಲೆ ಮೆಮೊರಿ ಕಾರ್ಡ್ ಮತ್ತೆ ಫೋನಿಗೆ ಹಾಕೊಂಡು ಆಮೇಲೆ ಎಡಿಟ್ ಮಾಡ್ಕೋಬೇಕು ಏನೋ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಈ ಕ್ಯಾಮ್ರಾ ತಗೊಂಡ್ಮೇಲೆ ಹಿಂಗೆ ಯೂಸ್ ಮಾಡ್ಬೋದು ಅಂತೇಳಿ. ಸೊ ನಾನು ದಾವಣಗೆರೆ ಪೂರ್ತಿ ಸುತ್ತಾಡಿದ್ರು ನನಗೆ ಕೆನರಾ ಬ್ಯಾಂಕಿಂದು ಡೆಪಾಸಿಟ್ ಮಷಿನ್ ಗೊತ್ತಾಗ್ಲಿಲ್ಲ ಗೈಸ್. ಅಲ್ಲೊಂದಿತ್ತು ನಿಟ್ವಳ್ಳಿ ಹತ್ರ, ನಿಟ್ವಳ್ಳಿ ಅಂತಿದ್ದೀನಿ, ಯಾವ್ದು ರಾಮನ್ಕೋ ಸರ್ಕಲ್ ಹತ್ರ ಗೈಸ್. ರಾಮನ್ಕೋ ಸರ್ಕಲ್ ಹತ್ರ ನೋಡಿದೆ, ಅಲ್ಲೊಂದಿತ್ತು, ಆದ್ರೆ ಅದನ್ನ ತೆಗೆದಾಕಿದಾರಂತೆ. ಸೊ ಇಲ್ಲೊಂದಿದೆ, ಇದನ್ನ ಚೆಕ್ ಮಾಡ್ಬಿಡೋಣ. ಎಲ್ಲಪ್ಪ ಇದು ATM ಇದೆ. ನಾನು ಕ್ಲೋಸ್ ಆಗ್ಬಿಟ್ಟಿದ್ದೆ ಅನ್ಕೊಂಡಿದ್ದೆ ಗೈಸ್. ಹೋಗ್ಬಿಟ್ಟು ಅಮೌಂಟ್ ಬಿಡಿಸ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ. ಸೊ ಗೈಸ್, ಒಂದು ಕೆಲಸ ಆಯಿತು, ಇನ್ನೊಂದು ಕೆಲಸ ಆಗಲಿಲ್ಲ. ಟೋಟಲ್ ಆಗಿ 3 ಕೆಲಸದ ಲೆಕ್ಕಕ್ಕೆ ಬಂದಿದ್ದೆ ನಾನು, ಆದರೆ 2 ಆಯಿತು, 1 ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ ಗೈಸ್. ತಿರ್ಗಾ ಮನೆ ಕಡೆಗೆ ನಮ್ಮ ಪಯಣ. ಜಸ್ಟ್ ಇದನ್ನ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದು ಕ್ಯಾಮ್ರಾನ.